ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಮೈದಾನದಲ್ಲಿ ದೈವಜ್ಞ ಸಮಾಜದ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದೈವಜ್ಞ ವಾಹಿನಿ ತಂಡ ಪ್ರಥಮ ಸ್ಥಾನ ಮುಡಿಗೇರಿಸಿಕೊಂಡರೆ ರನ್ನರ್ ಅಪ್ ಪ್ರಶಸ್ತಿಯನ್ನು ಕಾರವಾರ 11 ತಂಡ ಪಡೆದುಕೊಂಡಿತು. ದೈವಜ್ಞ ಕ್ರಿಕೆಟ್ ಕ್ಲಬ್ ಹೊನ್ನಾವರ ತಾಲೂಕಾ ದೈವಜ್ಞ ವಾಹಿನಿ ಮತ್ತು ಮಾತೃವಾಹಿನಿ, ದೈವಜ್ಞ ಯುವಕ ಸಂಘ ಹಾಗೂ ದೈವಜ್ಞ ಸಮಾಜ ಬಾಂಧವರು ಸಂಯುಕ್ತ ಆಶ್ರಯದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಸಮಾಜದ ಅಧ್ಯಕ್ಷರಾದ ಕೃಷ್ಣ ಶೇಟ್ ಅವರು, ತಾಲೂಕಿನ ಸಚಿನ್ ಶೇಟ್ ಅವರ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡಬೇಕು ಎನ್ನುವ ಕನಸು ನನಸಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರ ಸಂಘಟನೆ ಸಹಕಾರ ಮುಖ್ಯ ಎಂದರು. ದೈವಜ್ಞ ಸಮಾಜದ ದಾವಣಗೆರೆ ಅಧ್ಯಕ್ಷ ಪ್ರಶಾಂತ್ ವರ್ಣೇಕರ್ ಮಾತನಾಡಿ, ಸಮಾಜದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆದಿರುವುದು ಸಂತೋಷ ತಂದಿದೆ. ಕ್ರೀಡೆಯಿಂದ ಸಮಾಜವನ್ನು ಒಗ್ಗಟ್ಟಾಗಿ ಇಡಬಹುದು ಎಂದರು. 3 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ 12 ತಂಡಗಳು ಭಾಗವಹಿಸಿದವು. ಫೈನಲ್ ಪಂದ್ಯ ಕಾರವಾರ 11 ಹಾಗೂ ದೈವಜ್ಞ ವಾಹಿನಿ ಹೊನ್ನಾವರ ತಂಡದ ನಡುವೆ ಹಣಾಹಣಿ ನಡೆದು ದೈವಜ್ಞ ವಾಹಿನಿ ತಂಡ ಪ್ರಥಮ ಸ್ಥಾನ ಮುಡಿಗೇರಿಸಿಕೊಂಡರೆ ರನ್ನರ್ ಅಪ್ ಪ್ರಶಸ್ತಿಯನ್ನು ಕಾರವಾರ 11 ತಂಡ ಪಡೆದುಕೊಂಡಿತ್ತು. ವೇದಿಕೆಯಲ್ಲಿ ಸಮಾಜದ ಪ್ರಮುಖರಾದ ಮಂಜುನಾಥ್ ಶೇಟ್, ನಾಗರಾಜ್ ಶೇಟ್, ಯಶವಂತ ನಾರಾಯಣ ಶೇಟ್, ರವಿ ಶೇಟ್, ರಾಘವ್ ಶೇಟ್, ಗಣೇಶ್ ಶೇಟ್, ಶಿವಪ್ಪ ಶೇಟ್, ಸಂತೋಷ್ ಮಾನ್ಕಾನೆ, ಕೇಶವ್ ಶೇಟ್, ಜಗದೀಶ್ ಶೇಟ್, ಸಂತೋಷ್ ಶೇಟ್, ಗಣೇಶ್ ಶೇಟ್, ಮಂಜುನಾಥ್ ಶಾನ್ಬಾಗ್, ಮಾಧವ್ ಶೇಟ್, ಎಸ್.ಕೆ. ಮೇಸ್ತಾ, ಹೊನ್ನಾವರ ತಂಡದ ಮಾಲೀಕ ಸಚಿನ್ ಶೇಟ್, ದೈವಜ್ಞ ಯುವಕ ಸಂಘದ ಮುಖಂಡರು, ದೈವಜ್ಞ ಮಾತೃವಾಹಿನಿ ಸಂಘದ ಸದಸ್ಯರು ಹಾಜರಿದ್ದರು. ಸಚಿನ್ ಶೇಟ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರೆ ಸಂಜು ಶೇಟ್ ವಂದಿಸಿದರು.